ಸರ್ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂದ್ರಿ. ನನಗೆ ಗೊತ್ತಿರಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ. ಅವ್ರು ಮಾತಾಡಿದ್ದು ಒಂದು ಕುಟುಂಬದ ವಿರುದ್ಧ ಮಾತ್ರ. ಏನು ಸರ್ ರೂಲ್ಡ್ ಔಟ್ ಅವರು ಅಥವಾ UDRS ಇದೆಯಾ ಅವ್ರಿಗೂ? ನೋಡ್ರಿ, ಈಗ ಏನಾಗಿದೆ ಅಂತಂದ್ರೆ ಅವ್ರು ನಮ್ಮ ತಂಡದಿಂದ ಬಸನಗೌಡ ಯತ್ನಾಳ್ ಅಣ್ಣಗೆ ತೆಗೆದು ಹಾಕಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಒಂದ್ ತಂಡ ಅಂದ್ಮೇಲೆ ಇದ್ದೇ ಇರ್ತಾವ, ಕೆಲವೊಂದು ಇದಿರ್ತಾವ. ಮೊದಲು ಈ ತರ ಆಗಿದಾವೆ. ಅವಾಗ ಆದಾಗೂ ಕೆಲವೊಂದ್ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರೆ ಮಾತಾಡಿ ಅವ್ರನ್ನ ಪಾರ್ಟಿ ಕರ್ಸಂತ ಕೆಲಸವನ್ನು ಮಾಡಿದ್ರು. ಮತ್ತು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯದಲ್ಲಿ ಆಗಿದಾವೆ. ಏನಾಗ್ತಂತಂದ್ರೆ ಈಗ ಅವ್ರವ್ರ ವೈಯಕ್ತಿಕ ತೀರ್ಮಾನಗಳು ಕೆಲವೊಂದ್ಸರಿ ತಪ್ಪಾಗಿದಾವೆ, ಕೆಲವೊಂದ್ಸರಿ ಇದಾಗಿದಾವೆ. ನಾವು ಈ ಸ್ವಲ್ಪ ನಂದು ಏನಂತಂದ್ರೆ ನನ್ನ ಅಭಿಪ್ರಾಯ, ಏನ್ ಸ್ಟಾರ್ಟ್ ಆಯ್ತಲ್ಲ ಅವಾಗ ಯಾರು ದೊಡ್ಡವ್ರಕಂತ ಇಬ್ಬರನ್ನ ಕೂಡ್ಸಿಬಿಟ್ರೆ ಈ ಪ್ರಾಬ್ಲಮ್ ಬರ್ತಿದಿಲ್ಲ. ಬಹಳ ದಿನ ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದೆ ಇಷ್ಟೊಂದು ಸಮಸ್ಯೆ ಆಗಿದೆ. ಅಲ್ಲ ಸರ್, ಮೋದಿ ಅಮಿತ್ ಶಾ ಮಾತನ್ನು ತಳ್ಳ ಹಾಕೋ ಮಟ್ಟಕ್ಕೇನಿಲ್ಲ. ಯತ್ನಾಳ್ ಅವರು ಹೇಳಿದ್ರೆ ಕೇಳ್ತಿದ್ರಲ್ಲ, ಅದ್ರಲ್ಲಿ ಏನ್ ತಪ್ಪು ಮಿಸ್ಟೇಕ್ ಸರಿ ಮಾಡ್ಕೊಂಡ್ರೆ ಮುಗಿದೋಯ್ತಿತ್ತು. ಯತ್ನಾಳ್ ಅವರಿಗೆ 4 ಜನರನ್ನ ಗೆಲ್ಸೋ ತಾಕತ್ ಇದೆಯೋ ಅಲ್ವಾ ನಂಗೆ ಗೊತ್ತಿಲ್ಲ. ಅವ್ರ 4 ಜನರನ್ನ ಸೋಲ್ಸೋ ತಾಕತ್ತಂತೂ ಖಂಡಿತವಾಗ್ಲೂ ಇದೆ. ಇವತ್ತಿಗೂ ಅವ್ರೇನ್ ಪಾರ್ಟಿ ವಿರುದ್ಧ ಯಡಿಯೂರಪ್ಪ ಸಾಹೇಬ್ರು ಕುಟುಂಬ ವಿರುದ್ಧ ಮಾತಾಡ್ತಾರ, ಪಾರ್ಟಿ ವಿರುದ್ಧ ಅವ್ರು ಮಾಡ್ತಾರ ನಮಗೂ ಏನು ಅನ್ಸಂಗಿಲ್ಲ. ಯಾಕಂದ್ರೆ ನಾವಿಬ್ರು ಪಕ್ಕದ ಕ್ಷೇತ್ರದವ್ರು. ಹೌದು ಸರ್. ಹಂಗಾಗಿ ಅವ್ರು ಆ ತರ ಏನ್ ಮಾಡ್ತಾರ ಅಂತ ಅನ್ಸಂಗಿಲ್ಲ. ನಿಮ್ ದೃಷ್ಟಿಯಲ್ಲಿ ಯತ್ನಾಳ್ ಅವ್ರು ವಾಪಸ್ ಬರ್ಬೇಕಾ ಬೇಡವಾ? ನೋಡ್ರಿ, ಈಗ ನಾನು ಅಂತ ಸ್ಥಾನಕ್ಕೆ ನಾನು ಕುಂತಿಲ್ಲ. ಇವತ್ತು ನನ್ನ ಪರಿಸ್ಥಿತಿ ನಿಮಗೂ ಗೊತ್ತಿದೆ. ನಾನು ಏನ್ ನಂದೇ ಆದಂತ ಒಂದು ಬೌಂಡ್ರಿ ಇದೆ, ನಂದೇ ಆದಂತ ಲಿಮಿಟೇಷನ್ ಇದೆ, ಅದರಲ್ಲೇ ನಾನು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ಓಪನ್ ಆಗಿ ನಾನು ಮಾತಾಡಂಗಿಲ್ಲ. ಬಟ್ ಆಫೀಸ್ ಬೇರರ್ಸ್ ಮೀಟಿಂಗ್ ತಗೊಂಡಂತ ಸಂದರ್ಭದಲ್ಲಿ ಸೆಂಟ್ರಲ್ ಅವ್ರು ಬಂದಾಗ ನಾನು ನೇರವಾಗಿ ಮಾತಾಡ್ತೇನೆ ಕೆಲವೊಂದು ವಿಷಯಗಳು. ಯಾಕಂದ್ರೆ ಅಲ್ಲಿ ಚರ್ಚೆ ಮಾಡಿದ್ದು 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ದು, ಇಲ್ಲಿ ಚರ್ಚೆ ಮಾಡಕ್ಕೆ ನನ್ನ ಕೆಲವೊಂದು ವಿಷಯಗಳು ಆಗಂಗಿಲ್ಲ. ಹಾಗಾಗಿ ಅಲ್ಲಿ ನೇರವಾಗಿ ನಾನು ಮಾಡಿದ್ದೇನೆ, ಮುಂದೂ ಮಾಡ್ತೇನೆ. ಪಕ್ಷದ ಇತರ ದೃಷ್ಟಿಯಿಂದ ನನಗೆ ಏನು ಒಳ್ಳೇದು ಅನಿಸ್ತದೆ ನನ್ನ ತಿಳಿದ ಪ್ರಕಾರ, ಮೇ ಬಿ ನಾನು ರಾಂಗ್ ಇರ್ಬೋದು, ನನ್ನ ಸಲಹೆ ಕೊಡೋಂತ ಕೆಲಸ ಮಾಡ್ತೇನೆ. ನಾಳೆ ನನಗೂ ಅನ್ಸ್ಬಾರ್ದಲ್ಲ ಈ ಆ ಟೈಮ್ನ ನಾನು ಮಾತಾಡಿದ್ರೆ ಇದು ಪಾರ್ಟಿಗೆ ಒಳ್ಳೇದಾಗ್ತಿತ್ತಪ್ಪ ಅಂತ ಅನ್ಸ್ಬೋದು. ನಾನು ಸುಮ್ಮನೆ ಕುಂತದ ತಪ್ಪಾಯ್ತಂತ ನಂದು ಅನ್ಸ್ಬಾರ್ದು ಅಂತೇಳಿ ಸಂದರ್ಭ ಬಂದ ಸಂದರ್ಭ ನಾನು ನೇರವಾಗಿ ಪಾರ್ಟಿ ಜೊತೆ ಮಾತಾಡ್ತೀನಿ. ಅವಕಾಶ ಬಂದಾಗ ನೀವು ಮಾತಾಡ್ತೀರಾ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.